ಕೆಲವೊಂದು ಕಾಂಗ್ರೆಸ್ಸಿನ ಮನಸ್ಥಿತಿ ಇರತಕ್ಕಂಥ ಪದಾಧಿಕಾರಿಗಳು ಕೆಲವೊಂದು ಶಾಸಕರು ಇಲ್ಲ ಅವ್ರು ಹಾಗೆ ಚೆಕ್ ಮಾಡಿಲ್ಲ. ನಿಮ್ಗೆ ಏನು ಸಾಕ್ಷಿ ಬೇಕ್ರಿ? ಅಲ್ಲಿ 26 ಪ್ರಜೆಗಳೇನು ಸಾವು ಆಗೈತ್ಲ, ನರಮೇದಾಗೈತ್ಲ, ಅವರೆಲ್ಲರೂ ಹಿಂದೂಗಳಲ್ವಾ? ಇದಕ್ಕೆ ಹೆಚ್ಚು ಸಾಕ್ಷಿ ಏನು ಬೇಕು ನಿಮಗೆ? ನೀವು ಒಂದು ಹೋಟಿನ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರ ಮನಸ್ಸನ್ನು ಒಲಿಸಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಿ? ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಮತದಾನ ಮಾಡಲಿಕ್ಕೆ ಸಿದ್ಧರಿಲ್ಲ. ಇವತ್ತು ಕಾರ್ಮಿಕರ ಕೆಲಸ ಇಲ್ಲ, ಅವ್ರು ನಿಮ್ಗೆ ಮತ ಓಟ್ ಹಾಕೋದಿಲ್ಲ. ಗುತ್ತಿಗೆದಾರರಿಗೆ ಕೆಲಸ ಮಾಡಿಸ್ಕೊಂಡು ಅವ್ರು ಪೇಮೆಂಟ್ ಕೊಡ್ತಾ ಇಲ್ಲ, ಅವ್ರು ನಿಮ್ಗೆ ಓಟ್ ಹಾಕೋದಿಲ್ಲ. ರೈತರಿಗೆ ಸರ್ಕಾರ ಬಂದು ಸ್ವಲ್ಪ ದಿವಸದಲ್ಲೇನ ಕಿಸಾನ್ ಸನ್ಮಾನ್ ಯೋಜನೆ ಬಂದ್ ಮಾಡಿದ್ರಿ. ಸರ್ಕಾರದಿಂದ ಬರ್ತಕ್ಕಂಥ ಸಾಕಷ್ಟು ಯೋಜನೆಗಳಿದ್ದು ರೈತರಿಗೆ ಅನುಕೂಲ ಆಗುವಂಥವು ಎಲ್ಲ ಯೋಜನೆ ಬಂದ್ ಮಾಡಿರಿ. ರೈತರು ಕೂಡ ತಮಗೆ ಓಟ್ ಹಾಕೋದಿಲ್ಲ. SC ST ಜನಾಂಗ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡ್ರಿ, ಅವ್ರಿಗೆ ಓಟ್ ಹಾಕೋದಿಲ್ಲ. ನಮ್ಗೆ ಏನಾರೇ ಓಟ್ ಹಾಕಿ ಉಳಿದಾರ ಅಲ್ಪಸಂಖ್ಯಾತರು. ಆದ್ರೆ ನಿಮ್ಗೆ ನೆನಪಿರಲಿ, ಅಲ್ಪಸಂಖ್ಯಾತರು ಕೂಡ ನೀವು ಅವ್ರಿಗೇನು ಮಾಡಿರಿ? 50 ವರ್ಷದಲ್ಲಿ ನೀವು ಸರ್ಕಾರ ನಡೆಸಿರಿ. ಅಲ್ಪಸಂಖ್ಯಾತರು ಏನು ಸ್ವಾವಲಂಬಿ ಕೆಲಸ ಹಾಕಿಕೊಟ್ಟಿರಿ ನೀವು? ಅಲ್ಪಸಂಖ್ಯಾತರು ಕೂಡ ನಿಮ್ಮಿಂದ ದೂರ ಸರಿತಾರೆ ಮರುದಿನ ಮಾಡಿದರೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಬೇಡ ಅಂತ ಹೇಳೋದು. ಇವತ್ತು ರಾಷ್ಟ್ರ ಮಟ್ಟದ ಅಧ್ಯಕ್ಷರಾದಂಥ ಖರ್ಗೆಜಿಯವರು ನಾವು ಸರ್ಕಾರಕ್ಕೆ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾರೆ. ನಿಮ್ಮದೊಂದು ನೀತಿಗಳು ಅಂದರೆ ಒಟ್ಟಾರೆ ನೀವು ದೇಶದ ಭದ್ರತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನಿಮ್ಮನ್ನು ಕೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗೈತೆ. ಕೇಂದ್ರ ಸರ್ಕಾರಕ್ಕೆ ಯಾವಾಗ ಮೋದಿಯವರು ಪ್ರಧಾನಮಂತ್ರಿ ಆದರೂ ದೇಶ ಪ್ರಜೆಗಳಿಗಾಗಿ ನಡೀತಿರ್ತಕ್ಕಂಥದ್ದು ಒಂದು ವಾತಾವರಣ ದೇಶದಲ್ಲಿ ಕ್ರಿಯೇಟ್ ಆಗೈತಿ. ಅವ್ರು ನಿರ್ಣಯ ಮಾಡ್ತಾರೆ, ಯಾವುದು ಏನು ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ. ನಿಮ್ಮ ಅವಶ್ಯಕತೆ ಇಲ್ಲ. ಮೊನ್ನೆ ಬೆಳಗಾವಿ ನಡೆದಂಥ ಒಂದು ವೇದಿಕೆ ಮೇಲೆ ನೀವು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಹತ್ತೀರಿ ಅಂದ್ರೆ ಪೊಲೀಸರಿಗೆ ಏನು ಗೌರವ ಕೊಡ್ತಾ ಇದ್ದೀರಿ? ಕಾನೂನಿಗೆ ಏನು ಗೌರವ ಕೊಡ್ತಾ ಇದ್ದೀರಿ ನೀವು? ಅಂದ್ರೆ ಪೊಲೀಸರಿಗೆ ಮುಖ್ಯಮಂತ್ರಿ ಈ ರೀತಿ ವರ್ತನೆ ಮಾಡಿದ್ರೆ ಸಾಮಾನ್ಯ ಜನರು ಯಾವ ರೀತಿ ವರ್ತನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ? ಇವತ್ತು ರಕ್ಷಣೆ ಮಾಡಬೇಕಾದಂಥ ಪೊಲೀಸರಿಗೆ ನೀವು ಈ ರೀತಿ ಮಾತನಾಡಿದ್ರೆ ಮುಂದೆ ನಮ್ಮ ರಾಜ್ಯದ ಭವಿಷ್ಯ ಏನು? ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಒಂದು ಈ ಕಾಶ್ಮೀರ ನಡೆದಂಥ ಪಹಲ್ಗಾಮ್ ದಾಳಿಯ ಕುರಿತು ಕೊಟ್ಟಂಥ ಹೇಳಿಕೆಗಳನ್ನು ಖಂಡಿಸಿ ನಾನು ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೆ. ಇವತ್ತು ರಾಜ್ಯದ ಆದೇಶ ಮೇರೆಗೆ, ಭಾರತೀಯ ಜನತಾ ಪಕ್ಷ ರಾಜ್ಯದ ಆದೇಶ ಮೇರೆಗೆ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗ್ಯದ. ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ಭಾರತವನ್ನು ಬಿಟ್ಟು ಅವ್ರು ಹೋಗಬೇಕು ಅಂತಕ್ಕಂಥದ್ದು. ಕೆಲವೊಂದು ಇನ್ನೂ ರಾಜ್ಯಗಳು ಇನ್ನೂ ಮೇಷ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಭಾರತ ಇಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳನ್ನು ಗುರುತಿಸಿ ಅವರನ್ನು ನೀವು ಅವರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ಹೇಳಿ ನಾಳೆನೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಿದ್ದೀವಿ. ಆದ್ದರಿಂದ ಇವತ್ತು ಈ ವಿಷಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ.